ನಮಸ್ಕಾರ ಗೆಳೆಯರೆ. ನನಗೆ ತುಳು ಬರಲ್ಲ ಡೈಲಾಗ್ ಹೊಡೆಯೋಣಂದ್ರೆ. ಚೆನ್ನಾಗಿದ್ದೀರಾ? ನನಗೆ ಏನಂತಾರೆ? ಎಂಚೊಳ್ಳೆ. ಚೆನ್ನಾಗಿದ್ದೀರಾ? ಎಂಚೊಳ್ಳೆ ಫ್ರೆಂಡ್ಸ್. ಸಾರಿ, ಇರಲಿ, ಕಲ್ತ್ಕೋಬೇಕು. ಬಟ್ ಏನು ಮಾಡೋದು, ಯಾರು ಜೊತೆಯಲ್ಲಿಲ್ಲ ತುಳುವರು, ಹಂಗೆ ಕಲಿಯೋಕ್ಕಾಗಲ್ಲ. ಇರಲಿ, ಪರವಾಗಿಲ್ಲ. ನೋಡಿ, ನಾನು ಇವತ್ತೇನು ಹೇಳ್ತಿರೋದಂದರೆ ಎಸ್ಪೆಷಲಿ ಮಂಗಳೂರು ಸೈಡ್ ಅವ್ರಿಗೆ, ಯಾರಿಗೆ ಮಂಗಳೂರು, ಕುಂದಾಪುರ, ಉಡುಪಿ, ಹೊನ್ನಾವರ, ಮುರುಡೇಶ್ವರ ಮತ್ತು ಕಾರವಾರ ಈ ಕಡೆಯಿಂದ ತುಂಬ ಜನ ನನಗೆ ಫೋನ್ ಮಾಡಿಬಿಟ್ಟು ಈ ಟ್ಯಾಂಕ್ ಅಪ್ಗ್ರೇಡ್ ಮಾಡೋದ್ರ ಬಗ್ಗೆ ಎಲ್ಲ ಕೇಳಿದ್ರಿ. ಒಂದು 2-3 ಗಾಡಿಯವರು ಕೂಡ ಬಂದು ಹಾಕ್ಸ್ಕೊಂಡು ಹೋಗಿದ್ರು. ಬಟ್ ನಾನು ಬ್ಯುಸಿ ಇದ್ದೆ, ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತೊಂದು ಗಾಡಿ ನಾನೇ ಇದ್ದಾಗ ಬಂದರು, ಹಂಗಾಗಿ ಮಾಡಿದ್ದೀನಿ. ಪ್ಲಸ್ ಇದ್ರ ಜೊತೆ ಗಾಡಿದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹೆಂಗೆಲ್ಲ ನಾವು ಗಾಡಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಒಂದು ಫ್ಯಾಷನೇಟು, ನಾನು ಕೂಡ ಅಷ್ಟೇ ಟ್ರಾವೆಲ್ಸ್ ನಡೆಸ್ತಿದ್ದೆ ಮೊದಲು. ಯೂನಿವರ್ಸಲ್ ಕ್ಯಾಬ್ಸ್ ಅಂತ ಇತ್ತು. ಆ ಟೈಮಲ್ಲಿ ನಾನು ಅಷ್ಟೇ, ನಮ್ಮೆಲ್ಲ ಬರೀ ಇನೋವಾಗಳು ಮತ್ತು ಇದ್ದಿದ್ದು ETSಗಳು. ಬಟ್ ನಾನು ಓಡಿಸ್ತಿದ್ದ ಗಾಡಿ ಅಂತೂ ಇದೇ ಥರ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ. ಅವಾಗ ಏನಂದರೆ ಇದೊಂದು ಫ್ಯಾಷನ್ ಅಂತ ಕರೀತಾರೆ. ಅಂದರೆ ಈ ಥರ ಮೇಂಟೈನ್ ಮಾಡೋದು ಒಂದು ಫ್ಯಾಷನು. ಈ ಥರ ಕೂಡ ಇಟ್ಕೋಬೋದು ಅನ್ನೋದಕ್ಕೆ. ಎಲ್ಲೋ ಬೋರ್ಡಲ್ವಾ, ಬಾಡಿಗೆಗಲ್ವಾ, ಹೆಂಗೆ ಬೇಕಾದ್ರೆ ಇಟ್ಕೊಳ್ಳೋಣ ಅನ್ನೋದ್ರ ಮಧ್ಯೆ ಯಾವ ಥರ ಇಟ್ಕೋಬೋದು ಅನ್ನೋದು ಕೂಡ ಇವ್ರು ತೋರಿಸಿದ್ದಾರೆ. ಆ ಗಾಡಿದು ಕೂಡ ನಾನು ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಇದೇ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ಮೇಯ್ನ್ ಏನು ಅಂತಂದರೆ ಟ್ಯಾಂಕ್ ಅಪ್ಗ್ರೇಡ್ ಮಾಡಿರೋ ಡೀಟೇಲ್ಸ್ ಇದು. ಅಂದರೆ ಕಂಪನಿ ಫಿಟ್ಟಿಂಗ್ ಟ್ಯಾಂಕ್ ತೆಗೆದುಬಿಟ್ಟು ಕಡಿಮೆ ಕೆಪಾಸಿಟಿದು ದೊಡ್ಡದು ಹಾಕ್ಕೊಟ್ಟಿದ್ವಿ. ಇವಾಗ 15 kgವರೆಗೂ ಗ್ಯಾಸ್ ಹಿಡಿಯುತ್ತೆ ಈ ಗಾಡಿಗೆ. ಪದೇ ಪದೇ ನೀವು ಪಂಪ್ಗೂ ಹೋಗಂಗಿಲ್ಲ, ಪ್ಲಸ್ ಕಸ್ಟಮರ್ನು ಇಳಿಸಂಗಿಲ್ಲ. 15 ಸರಿ ಒಂದ್ಸರಿ ಒಳ್ಳೆ ಪ್ರೆಸರ್ ಫಿಲ್ ಆಯಿತು ಅಂದರೆ ನಿಮಗೆ 27-30 ಕಿಲೋಮೀಟ್ರ್ ಥರ ನೈಟಲ್ಲಿ ನಾನ್ ಮೈಲೇಜ್ ಬಂತು ಅಂದರೆ 450 ಕಿಲೋಮೀಟ್ರ್ ರನ್ ಆಗಿಬಿಡುತ್ತೆ. ಆ ಥರ ಅಪ್ಗ್ರೇಡೆಡ್ ಇದು. ಪ್ಲಸ್ ಇಲ್ಲಿ ನೀವು ನೋಡ್ಬೋದು CNG ಬಗ್ಗೆ ಏನೇ ಮಾಹಿತಿ ಬೇಕಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ನಿಮ್ಮದು ಪೆಟ್ರೋಲ್ ಗಾಡಿ ಆಗಿರಲಿ ಅಥವಾ CNG ಗಾಡಿ ಆಗಲಿ, CNG ಗಾಡಿ ಆಗಿದ್ರೆ ಟ್ಯಾಂಕ್ ಅಪ್ಗ್ರೇಡು, ಪೆಟ್ರೋಲ್ ಗಾಡಿ ಆಗಿದ್ರೆ CNG ಹಾಕ್ಕೊಳ್ಳೋದು ಡೀಟೇಲ್ಸು ನೀವೇ ಫಿಟ್ ಮಾಡ್ಕೊಳ್ಳಿ. ನಿಮ್ಮದು ಕೂಡ ಪೆಟ್ರೋಲ್ ಖರ್ಚು 50-60 ಭಾಗ ಉಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಂಗೆ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ. ಒಳಗಡೆ ಯಾವ ಥರ ಫಿಟ್ಟಿಂಗ್ ಬಂದಿದೆ ಏನು ಅಂತ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಫಿಟ್ಟಿಂಗ್ ಬಂದ್ಬಿಟ್ಟು ಈ ಥರ ಬರುತ್ತೆ. ನಾನು ಗಾಡಿ ಲೆವೆಲ್ ಕೂತ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು ಹೈಟ್ ಎಷ್ಟಾಗಿದೆ ಅಂತ. ಜಾಸ್ತಿ ಹೈಟ್ ಆಗಿಲ್ಲ, ನೋಡಿದ್ರಾ? ಈ ಥರ ಅಂದರೆ ಜಾಸ್ತಿ ಹೈಟ್ ಆಗಿಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಲಗೇಜ್ ಸ್ಪೇಸ್ ಜಾಸ್ತಿ ಇಕ್ಕೋಬೋದು ನೀವು. ಆ ಥರ. ಹಂಗಾಗಿ ನೀವು CNG ಹಾಕಿಸ್ಕೊಳ್ಳಿ ಅಥವಾ CNG ಗಾಡಿ ಇದ್ರೆ ದೊಡ್ಡ ಟ್ಯಾಂಕ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ನಿಮಗೆ. ನೋಡಿ, ಈ ಥರ ಬಾಕ್ಸ್ ಕೂಡ ಸಿಗುತ್ತೆ ನಿಮಗೆ. ಇದ್ರೊಳಗಡೆ ಸಿಲಿಂಡರ್ ಇದೆ 15 kgದು. ಗ್ಯಾಸ್ ಎಷ್ಟ ಹಿಡಿತಿ ಗಾಡಿ? 14.5 ಹಿಡಿತಾ? ನೋಡಿ, ಇವಾಗ ಫಿಲ್ಲಿಂಗ್ ಮಾಡಿಸ್ಕೊ ಬಂದಿದ್ದಾರೆ. ಕಸ್ಟಮರ್ ಕೂಡ ಹೋಗಿದ್ರು ಫಿಲ್ಲಿಂಗ್ ಮಾಡಿಸ್ಕೊಬರಕ್ಕೆ. 14.5 kg ಗ್ಯಾಸ್ ಹಿಡಿದಿದೆ. ಪ್ರೆಸರ್ ಕಡಿಮೆ ಇರುತ್ತೆ, ಹಂಗೆ ಸ್ವಲ್ಪ ಕಡಿಮೆ ಹಿಡಿದಿ. ಇಲ್ಲಾಂದರೆ ಇನ್ನೂ ಒಂದು ಅರ್ಧ kg 1 kg ಜಾಸ್ತಿ ಹೋಗುತ್ತೆ ಇದರಲ್ಲಿ. ಹಂಗೆ ಸರಿನಾ? ಆಮೇಲೆ ನೋಡಿ, ಗಾಡಿ ಬಗ್ಗೆ ನಿಮ್ಗೆ ಹೇಳಿದೆ ನೋಡಿ, ಎಳ್ಳೋ ಬೋರ್ಡು ಯಾವ ಥರ ಇಟ್ಕೋಬೋದು ಅನ್ನೋದಕ್ಕೆ ಈ ಗಾಡಿ ನೋಡಿ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ವಿಡಿಯೋ ಕೂಡ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಸೀಟ್ ಕವರ್ ಹಾಕಿದ ಮೇಲೂ ಹಿಂದೆಗಡೆ ಎಕ್ಸ್ಟ್ರಾ ಮ್ಯಾಟ್ ಹಾಕಿದ್ದಾರೆ. ಏನಂತಂದರೆ ರೆಗ್ಯುಲರ್ ಆಗಿ ಸೂಟ್ ಕೇಸ್ ಅದು ಇದು ಎಳೆದಾಡಬೇಕಾದ್ರೆ ಅಥವಾ ಕಾಲಿಗೆ ಟಚ್ ಆದರೂ ಕಸ್ಟಮರ್ದು ಅರ್ಧೋಗುತ್ತೆ, ಡ್ಯಾಮೇಜ್ ಆಗುತ್ತೆ, ಗಲೀಜಾಗುತ್ತೆ ಅನ್ನೋದಕ್ಕೆ ಇದು ಹಾಕ್ಕೊಂಡಿದ್ದಾರೆ. ಪ್ಲಸ್ ಒಳಗಡೆಯಿಂದ ಕೂತ್ಕೊಂಡಾಗ ನಿಮಗೆ ಜಾಸ್ತಿ ಶೆಕೆ ಆಗ್ಬೋದು, ಬೆವರಾಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಟವಲ್ ಕೂಡ ಹಾಕಿದ್ದಾರೆ. ಆಮೇಲೆ ಸೈಡಲ್ಲಿ ನೋಡಿ ಕರ್ಟನ್ಸ್ ಕೂಡ ಹಾಕ್ಕೊಂಡಿದ್ದಾರೆ ಸ್ಲೈಡ್ದು. ಆಮೇಲೆ ಲೈಟ್ ನೋಡಿ, ಲೈಟ್ ಹಾಕ್ಕೊಂಡಿದ್ದಾರೆ. ಇದಕ್ಕೂ ಆನ್ ಆ್ಯಂಡ್ ಆಫ್ ಕೂಡ ಇದೆ, ಹಿಂಗೆ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಇವೆಲ್ಲ ಎಕ್ಸ್ಟ್ರಾ ಇವ್ರು ಮಾಡ್ಕೊಂಡಿರೋದು. ಆಮೇಲೆ ಕೆಲಸನೂ ಅಷ್ಟೇ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ. ನೋಡ್ಬೋದು ಇಲ್ಲಿ ನೋಡಿ, ಈ ಥರ ಮಾಡಿಸಿದ್ದಾರೆ. ಹಿಂಗೆ ನೋಡ್ಬೋದು ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಸ್ಯಾನಿಟೈಸರ್ ಇಟ್ಟಿದ್ದಾರೆ, ಪವರ್ ಬ್ಯಾಂಕ್ ಇಟ್ಟಿದ್ದಾರೆ, ಆಮೇಲೆ ವೆಟ್ ಟಿಶ್ಯೂ ಪೇಪರ್ ಇಟ್ಟಿದ್ದಾರೆ, ಇವತ್ತೊಂದು ಪೇಪರ್ ಇಟ್ಟಿದ್ದಾರೆ, ಆಮೇಲೆ ಸ್ನ್ಯಾಕ್ಸು ಬಿಸ್ಕೆಟ್ ಕೂಡ ಇಟ್ಟಿದ್ದಾರೆ. ಹಿಂಗೆ ಈ ಥರ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ಗೂ ಅಷ್ಟೇ, ಗಲೀಜು ಕಸ್ಟಮರ್ ಬಂದಾಗ ಅವ್ರಿಗೆ ಅನಿಸ್ಬಿಡ್ತದೆ, ಇಲ್ಲಪ್ಪ ಈ ಗಾಡಿಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಕೂತ್ಕೋಬೇಕು, ಕ್ಲೀನಾಗಿ ಜರ್ನಿ ಮಾಡಬೇಕು, ಗಲೀಜು ಮಾಡಬಾರ್ದು ಅಂತ ಅವ್ರಿಗೆ ಅನಿಸ್ಬಿಡುತ್ತೆ. ಹಂಗಾಗಿ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಬಾಡಿಗೆ ಗಾಡಿ ಅಲ್ವಾ, ಹೆಂಗೆ ಬೇಕಾದ್ರೂ ಸ್ವಲ್ಪ ನಡೆಯುತ್ತೆ ಅನ್ನೋ ಥರ ಇದ್ರೆ ಏನಾಗುತ್ತೆ ಅಂದರೆ ಸಪ್ರೇಟ್ ನೀವು ಓಡಾಡ್ಕೊಳ್ಕಂತೂ ಸಪ್ರೇಟ್ ಗಾಡಿ ಏನು ಇಟ್ಕೊಂಡಿರಲ್ಲ, ಅದೇ ಗಾಡಿಯೆಲ್ಲ ಓಡಾಡ್ತೀರಾ. ಕರೆಕ್ಟ್ ಅಲ್ವಾ? ಕಸ್ಟಮರ್ ಇಲ್ದಿದ್ದಾಗ ಅಟ್ಲೀಸ್ಟ್ ನೀವು ಒಳ್ಳೆ ಫೀಲ್ ಮಾಡ್ಬೋದು. ಹಾಗಾಗಿ ಎಲ್ಲ ಬೋರ್ಡ್ ಅವರು ಖಂಡಿತ ಈ ಥರ ಕ್ಲೀನಾಗಿ ಇಟ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಾನು ಕೂಡ ಇದೇ ಥರ ಇಟ್ಕೊಂಡಿದ್ದೆ ಅವಾಗ. ನೀವು ಎಲ್ಲೋ ಬೋರ್ಡ್ ಅವ್ರು ದಯವಿಟ್ಟು ಈ ಥರ ಇಟ್ಕೊಳ್ಳಿ. ಯಾಕೆ ಗೊತ್ತಾ, ಈಗ
ಎಷ್ಟು ವರ್ಷ ಈ ಫೀಲ್ಡಲ್ಲಿ ಇದ್ರು ಆವತ್ತಿನವರೆಗೂ ಎರಡೆರಡು ಗಾಡಿ ಹಂಗೆ ನೋಡಿ ಹಿಂಗೆ ಆವಾಗಲೂ ಹೇಳ್ತಿದ್ದೆ ನಾನು. ಏನಕ್ಕೆ ಹೇಳ್ತೀನಿ ಅಂತಂದರೆ ಎಲ್ಲ ಬೋರ್ಡ್ ಫೀಲ್ಡಲ್ಲಿ ಇರೋರು ಆ ಗಾಡಿ ಆ ಫೀಲ್ಡಲ್ಲಿ 10 ವರ್ಷ ಇರ್ತಾರೆ, 20 ವರ್ಷ 5 ವರ್ಷ ಇರ್ತಾರೋ. ಬಟ್ ಆವಾಗಿನವರೆಗೂ ಒಂದೇ ಗಾಡಿನೇ ನೀವು ಮೇಂಟೈನ್ ಮಾಡ್ತಾ ಇರ್ತಾರೆ, ಇಟ್ಕೊಂಡಿರ್ತಾರೆ. ಇನ್ನೊಂದು ಗಾಡಿ ಇಟ್ಕೊಂಡಿರಲ್ಲ ಸಪ್ರೇಟಾಗಿ ಓಡಾಡೋಕ್ಕೆ. ಯಾಕೆ ಸುಮ್ಮನೆ ವೇಸ್ಟ್ ಬೇಕಾಗಿಲ್ಲ, ಯಾಕೆ ಒಂದು ಗಾಡಿ ನಿಲ್ಲಿಸೋದು ಅಂತ. ಆ ಒಂದು ಗಾಡಿಯಲ್ಲೇ ನೀವು ಊರಿಗೆ ಹೋಗ್ಬೇಕು ಅಂದ್ರೆ ಎಲ್ಲೇ ಹೋಗ್ಬೇಕು ಅಂದ್ರೆ ನೀವು ಅದೊಂದರಲ್ಲೇ ಓಡಾಡಬೇಕು. ಅಂದರೆ ನಿಮ್ಮ ಪರ್ಸ್ನಲ್ ಗಾಡಿ ಆಯ್ತು, ಅದು ಆ್ಯಕ್ಚುಲಿ ನಿಮ್ಮ ಪರ್ಸ್ನಲ್ ಗಾಡಿ ಆಯಿತು. ಹಂಗಾಗಿ ನೀವು ಗಾಡಿನ ಆದಷ್ಟು ಈ ಥರ ಚೆನ್ನಾಗಿ ನಿಮ್ಗೆ ಖುಷಿ ಈ ಥರ ಮಾಡಿಫಿಕೇಶನ್ ಮಾಡಿಕೊಂಡು ಒಳ್ಳೆ ಸಿಸ್ಟಮ್ ಆಗ್ಬೋದು, 360 ಡಿಗ್ರಿ ಕ್ಯಾಮ್ರಾ ಆಗ್ಬೋದು, ಈ ಥರ ಟ್ಯಾಂಕ್ ಅಪ್ಗ್ರೇಡ್ ಆಗ್ಬೋದು, ಈ ಥರ ಡಿಸೈನ್ ಆಗ್ಬೋದು, ಸೀಟ್ ಆಗ್ಬೋದು, ಕ್ಲೀನಿಂಗು ಮತ್ತು ಹಿಂಗೆಲ್ಲ ಕ್ಲೀನಾಗಿ ನೀವು ಒಳ್ಳೆ ಸರ್ವಿಸ್ ಕೊಟ್ಟರೆ ಕಸ್ಟಮರ್ ಖಂಡಿತ ನಿಮಗೆ ಮತ್ತೆ ಫೋನ್ ಮಾಡ್ತಾರೆ, ರೆಫರ್ ಕೂಡ ಮಾಡ್ತಾರೆ, ನಿಮ್ಮ ಜೊತೆ ಬಿಸ್ನೆಸ್ ಕೂಡ ಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಸುಮ್ಮನೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ನನಗೂ ಏನೂ ಗೊತ್ತಿರಲ್ಲ, ಏನು ಟ್ರಾವೆಲ್ ಸ್ಟಾರ್ಟ್ ಮಾಡಿದಾಗ ಯಾರೋ ದೊಡ್ಡವರು ಅನುಭವದವ್ರು ಹೇಳಿದ್ದಕ್ಕೆ ಅದನ್ನು ಫಾಲೋ ಮಾಡಿದ್ದಕ್ಕೆ ನಾನು ಕೂಡ ಒಂದು 15 ಗಾಡಿವರೆಗೂ ಮಾಡಿದ್ದೆ ಕೊರೋನಾ ಟೈಮಲ್ಲಿ. ಆಮೇಲೆ ನಾನು ಎಲ್ಲ ಗಾಡಿಗಳು ಕೊಟ್ಬಿಟ್ಟು ಫೀಲ್ಡ್ ಚೇಂಜ್ ಮಾಡಿದೆ ಅಷ್ಟೇ. ಹಂಗಾಗಿ ನೀವು ಅಷ್ಟೇ ಗಾಡಿ ಈ ಥರ ಇಟ್ಕೊಳ್ಳಿ, ನೀವು ಓಡಾಡಬೇಕಾದ್ರೂ ಒಳ್ಳೆ ಫೀಲ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಏನೇ ಥರ CNG ಕೆಲಸ, ಟ್ಯಾಂಪ್ಗೆ ಬರಡ್ ಆಗ್ಬೋದು, CNG ಫಿಟ್ ಮಾಡೋ ಹೊಸ ಫಿಟ್ಟಿಂಗ್ ಆಗ್ಬೋದು, ಈ ಥರ ಏನೇ ಬೇಕಂದ್ರೂ ನಾನು ತೋರಿಸ್ತಿರುವಂಥ ಸ್ಟಾರ್ಟಿಂಗಲ್ಲಿ ತೋರಿಸ್ತೀನಿ, ಆಮೇಲೆ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಸರ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರಾವಳಿ ಗಾಡಿಗೂ ಕೂಡ ಟ್ಯಾಂಕ್ ಅಪ್ಗ್ರೇಡ್ ಮಾಡಿದ್ದೇವೆ.